ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್. ಸೊ ಡಿಯರ್ ಲೀಡರ್ಸ್, ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಯುಟಿಲಿಟಿ ಬಿಲ್ಗಳನ್ನ ನಾವು ಪೇ ಮಾಡುವಂಥದ್ದು, ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, DTH ರೀಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಸೊ ಇವೆಲ್ಲವನ್ನು ಕೂಡ ನಾವು ಯಾವ ರೀತಿ ಪೇ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಸಂಪೂರ್ಣ ಈ ಒಂದು ವಿಡಿಯೋನ ನೋಡಿ, ಸೊ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ, ನಿಮ್ಮ ಡೌನ್ಲೈನ್ಸ್ ಅಥವಾ ನಿಮ್ಮ ಪಾರ್ಟ್ನರ್ಸ್ಗಳಿದ್ದಾರೆ ಅವ್ರಿಗೂ ಕೂಡ ಕಳಿಸ್ಕೊಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಲಿ. ಸ್ನೇಹಿತರೆ, ಆಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಪೇ ಮಾಡ್ತಾ ಇರೋವಂಥದ್ದು ಎಲೆಕ್ಟ್ರಿಸಿಟಿ ಬಿಲ್. ಸೊ ಈ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ನಾನು ಈಗ ಪೇ ಮಾಡ್ತಾ ಇದ್ದೀನಿ. ಸೊ ಅದನ್ನ ಯಾವ ರೀತಿ ಮಾಡುವಂಥದ್ದು, ಫಸ್ಟ್ ನಿಮ್ಮ ಒಂದು ID ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ID ಓಪನ್ ಆದಮೇಲೆ ಸೊ ನಿಮಗೆ ಅಮೌಂಟ್ ಬೇಕಾಗುತ್ತೆ. ಸೊ ಅಮೌಂಟ್ 600, ಆಕ್ಚುಲಿ ನನಗೆ ಇವಾಗ ಬೇಕಾಗಿರೋದು 645 ರೂಪಾಯಿ ಬೇಕಾಗಿದೆ ಎಲೆಕ್ಟ್ರಿಸಿಟಿ ಬಿಲ್ನ ನಾನು ಪೇ ಮಾಡಲಿಕ್ಕೆ. ಸೊ ನಾನೇನು ಮಾಡ್ತಾ ಇದ್ದೀನಿ, 645 ರೂಪಾಯಿನ ಫಸ್ಟ್ ವ್ಯಾಲೆಟ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನನಗೆ ಆ ವ್ಯಾಲೆಟ್ ಯಾವುದಪ್ಪ ಅಂದರೆ ಆಕ್ಟಿವೇಶನ್ ವ್ಯಾಲೆಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ನಾನು 645 ರೂಪಾಯಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಯಾವ್ಯಾವ ವೇನಲ್ಲಿ ಆ್ಯಡ್ ಮಾಡ್ಕೋಬಹುದು ಆಪ್ಷನಲ್ ಅನ್ನೋದನ್ನ ನಾನು ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡಿ, ಆಕ್ಟಿವೇಶನ್ ವ್ಯಾಲೆಟಲ್ಲಿ 48 ರೂಪಾಯಿ ಆಲ್ರೆಡಿ ನನಗಿದೆ. ನನಗೆ ಬೇಕಾಗಿರೋದು 645 ರೂಪಾಯಿ. ನಾನೇನು ಮಾಡ್ತೀನಿ, ಈಗ ನನ್ನ ವ್ಯಾಲೆಟ್ ಅಲ್ಲಿಂದನೂ ಕೂಡ ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಸೊ ಈಗ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟಿದೆ, 300 ರೂಪಾಯಿ ಅಟ್ ಪ್ರೆಸೆಂಟ್ ಮೈನ್ ವ್ಯಾಲೆಟ್ ಅಲ್ಲಿ ಇದೆ. ಅದನ್ನ ನಾನು ಆಕ್ಟಿವೇಶನ್ ವ್ಯಾಲೆಟ್ಗೆ ಹಾಕೋಬೇಕು. ಸೊ ಅದರಲ್ಲಿ ಆಫ್ಟರ್ ಡಿಡಕ್ಷನ್ ಎಲ್ಲ ಬಂದು ನಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ಳುತ್ತದು. ಸೊ ಈಗ ನಮ್ಮ ವ್ಯಾಲೆಟ್ ಅಲ್ಲಿರುವಂಥ 300 ರೂಪಾಯಿನ ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಅದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, 300 ರೂಪಾಯಿ ನೇರದಲ್ಲೇ ಒಂದು ಇಂಟರ್ಚೇಂಜ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ದೆನ್ ಇದನ್ನ ನೋಡಿ, ಟ್ರಾನ್ಸ್ಫರ್ ಟು ಆಕ್ಟಿವೇಶನ್ ವ್ಯಾಲೆಟ್. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡೋಣ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣನೇ ಸೊ ನಿಮಗೆ ಯುವರ್ ಪೇಮೆಂಟ್ ಈಸ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಬಂತು. ಸೊ ಓಕೆ, ಫೈನ್. ಸೊ ಚೇಂಜ್ ಅಂತ ಬಂದಿದೆ. ಈಗ ಮೈನ್ ವ್ಯಾಲೆಟ್ ಅಲ್ಲಿ 0 ಆಗಿದೆ. ಸೊ ಈಗ ಮೈನ್ ವ್ಯಾಲೆಟ್ ಅಲ್ಲಿ 0 ಆಗಿದೆ, ಬಟ್ ಆಕ್ಟಿವೇಶನ್ ವ್ಯಾಲೆಟ್ ಬಂದು ಅಮೌಂಟ್ ಬಂದು ಆಡ್ ಆಗಿದೆ. ಈಗ ಟೋಟಲ್ ಬ್ಯಾಲೆನ್ಸ್ 303 ರೂಪಾಯಿ ಇದೆ. ಸೊ ನನಗೆ ಬೇಕಾಗಿರೋದು 645 ರೂಪಾಯಿ. ಸೊ ನಾನು ಇವಾಗ ರಿಮೈನಿಂಗ್ ಏನ್ ಮಾಡಬೇಕು, 345 ರೂಪಾಯಿನ ನಾನು ಆಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡೋಣ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಆಡ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಈಗ ನೋಡಿ, ನನಗೆ ಬೇಕಾಗಿರೋದು 645 ರೂಪಾಯಿ. ಈಗ ರಿಮೈನಿಂಗ್ 303 ರೂಪಾಯಿ ಆಲ್ರೆಡಿ ಇದೆ. ಇನ್ನು 345 ರೂಪಾಯಿ ನಾನು ಆ್ಯಡ್ ಮಾಡ್ಕೋಬೇಕು. ಸೊ ಆಕ್ಟಿವೇಶನ್ ವ್ಯಾಲೆಟ್ಗೆ ಯಾವ ರೀತಿ ಅಮೌಂಟ್ನ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಡೆಪಾಸಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ಒಂದು ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಸಮ್ ಆಪ್ಷನ್ಗಳಿದೆ. ಈಗ ನಾನು ಫಸ್ಟ್ ಕಂಪ್ನಿಗೆ ಅಮೌಂಟ್ನ ಪೇ ಮಾಡಬೇಕು. ಸೊ ಕಂಪ್ನಿಗೆ ಅಮೌಂಟ್ ಪೇ ಮಾಡಬೇಕು ಅಂದರೆ ಈಗ ನಾನು ಏನು ಮಾಡಬೇಕು, ಈ ಸ್ಕ್ಯಾನರ್ನ ನಾನು ಸ್ಕ್ರೀನ್ಶಾಟ್ ತಗೋಬೇಕು. ಸ್ಕ್ರೀನ್ಶಾಟ್ ತಗೊಂಡ್ಮೇಲೆ ಡೈರೆಕ್ಟ್ ನಿಮ್ಮ ಒಂದು ಫೋನ್ ಪೇನ ಓಪನ್ ಮಾಡಿ. ಸೊ ಫೋನ್ ಪೇನ ಓಪನ್ ಮಾಡಿದ್ಮೇಲೆ ಸೊ ನೀವೇನ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ನೋಡಿ, ಈಗ ಸ್ಕ್ಯಾನರ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಅಪ್ಲೋಡ್ QR ಕೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಸ್ಕ್ಯಾನರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಸ್ಕ್ಯಾನರ್ನ ಅಪ್ಲೋಡ್ ಮಾಡಿ ಡನ್ ಕೊಡ್ತೀನಿ. ಸೊ ಡನ್ ಕೊಟ್ಟ ತಕ್ಷಣನೇ ಈ ರೀತಿಯಾಗಿ ನೋಡಿ, ಸ್ಮಾರ್ಟ್ ಪೇ ಡಿಜಿಟಲ್ ಸರ್ವಿಸಸ್ ಅಂತ ಬಂತು. ಈಗ ನಾನು 345 ರೂಪಾಯಿನ ಪೇ ಮಾಡ್ತಾ ಇದ್ದೀನಿ. ಸೊ 345 ರೂಪಾಯಿನ ಪೇ ಮಾಡಿ ಪ್ರೊಸೀಡ್ ಟು ಪೇ ಕೊಟ್ಟೆ. ಸೊ ಓಕೆ, ಸೊ ಎಂಟ್ರಿ ಮಾಡಿದ್ಮೇಲೆ ಸೊ ನೋಡ್ಬೋದು, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಸೊ ಡನ್ ಕೊಡೋಣ. ಸೊ ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ಸೊ ನಮ್ಮ ಒಂದು ಪೇಜ್ನ ಓಪನ್ ಮಾಡೋಣ. ಸೊ ಓಕೆ, ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಅಲ್ಲಿ ನೀವೇನ್ ಮಾಡಬೇಕು, ಸ್ಕ್ರೀನ್ಶಾಟ್ ತಗೋಬೇಕು. ನೋಡಿ, ಇಲ್ಲಿ ಈ 345 ರೂಪಾಯಿನ ಸ್ಕ್ರೀನ್ಶಾಟ್ ತಗೋತೀನಿ. ಓಕೆ, ಸೊ ಸ್ಕ್ರೀನ್ಶಾಟ್ ತಗೊಂಡ್ಮೇಲೆ ಇಲ್ಲಿ UTR ನಂಬರ್ನ ಕಾಪಿ ಮಾಡ್ಕೊಳ್ಳಿ. ನೀವು UTR ನಂಬರ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಸೊ ದೆನ್ ನಿಮ್ಮ ಒಂದು ID ನ ಓಪನ್ ಮಾಡಿ. ಸೊ ID ನ ಓಪನ್ ಮಾಡಿ, ಇಲ್ಲಿ ಎಂಟರ್ ಅಮೌಂಟ್ ಕಾಲಮ್ ಅಲ್ಲಿ ಡೆಪಾಸಿಟ್ ಆಪ್ಷನ್ ಅಲ್ಲೇ ಹೋಗ್ಬೇಕು ನೀವು. ಸೊ ಎಂಟರ್ ಅಮೌಂಟ್ ಕಾಲಮ್ ಅಲ್ಲಿ 345 ರೂಪಾಯಿನ ಎಂಟ್ರಿ ಮಾಡ್ತಾ ಇದ್ದೀನಿ. ದೆನ್ UTR ಟ್ರಾನ್ಸಾಕ್ಷನ್ ನಂಬರ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ. ಟ್ರಾನ್ಸಾಕ್ಷನ್ ಡೇಟ್ ಇವತ್ತಿದೆ. ಸೊ ಮತ್ತೆ ಟೈಮು ಕೂಡ ಈಗ ತಾನೇ ಜಸ್ಟ್ ಮಾಡಿರೋದ್ರಿಂದ ಅದೇ ಟೈಮ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದು ಡೈರೆಕ್ಟ್ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಕೆಲವೊಬ್ಬರಿಗೆ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಗ್ಯಾಲರಿದು ಚೇಂಜ್ ಮಾಡ್ಕೊಳ್ಳಿ, ಕೆಲವೊಬ್ರಿಗೆ ಆಗಲ್ಲ. ಸೊ ಬಟ್ ಆಲ್ಮೋಸ್ಟ್ ಎಲ್ಲ ಆಗುತ್ತೆ. ಈಗ ನಮ್ಮದು ಸೆಟ್ಟಿಂಗ್ಸ್ ಪ್ರಾಪರ್ ಇರೋದ್ರಿಂದ ನಾನು ಫೋಟೋಸ್ ಅಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೊ ಅಲ್ಲೇ ಬಂದಿದೆ ನೋಡಿ ಒಂದು. ಸೊ ಇಲ್ಲಿ ಸ್ಕ್ರೀನ್ಶಾಟ್ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕೊಡೋಣ. ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಎಂಟ್ರಿ ಮಾಡೋಣ. ಸೊ ಮೇಲಿಂದ ಕೆಳಗಡೆ ಎಲ್ಲ ಪ್ರಾಪರ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡಿ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟ ತಕ್ಷಣನೇ ಸೊ ಇದೇನಾಗುತ್ತೆ, ಅಡ್ಮಿನ್ಗೆ ಇದು ರಿಕ್ವೆಸ್ಟ್ ಹೋಗುತ್ತೆ. ಕಂಪ್ನಿ ಮ್ಯಾನೇಜ್ಮೆಂಟ್ ಏನು ಅಡ್ಮಿನ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಗೆ ರಿಕ್ವೆಸ್ಟ್ ಹೋಗುತ್ತೆ.
ಸೊ ನೆಕ್ಸ್ಟ್ ವಿತಿನ್ 5 or 10 ಮಿನಿಟ್ಸ್ ಒಳಗಡೆ ಅದು ಬಂದು ನಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟ್ಗೆ ಕೂತ್ಕೊಳ್ತದೆ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ 303 ರೂಪಾಯಿ ಏನಿದೆ ಇಲ್ಲಿಗೆ 345 ರೂಪಾಯಿ ಟೋಟಲ್ ಆ್ಯಡ್ ಆಗಿ ಸೊ ಟೋಟಲ್ 648 ರೂಪಾಯಿ ಬ್ಯಾಲೆನ್ಸ್ ಆಗುತ್ತೆ. ಸೊ ನೋಡೋಣ, ವೆಯ್ಟ್ ಮಾಡೋಣ ಎಷ್ಟೊತ್ತಾಗುತ್ತೆ. ಓಕೆ ಲೀಡರ್ಸ್, ಈಗ ಚೆಕ್ ಮಾಡೋಣ. ಸೊ ನನ್ನ ವ್ಯಾಲೆಟ್ಗೆ ಅಮೌಂಟ್ ಬಂದಿದೆ ಹೇಗೆ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಸಬ್ಮಿಟ್ ಕೊಟ್ಟು 2 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ ಓಕೆ, ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಕೊಟ್ಟಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡಿ 648 ರೂಪಾಯಿ 94 ಪೈಸೆ. ಸೊ ಆಲ್ರೆಡಿ ಟೋಟಲ್ ಬ್ಯಾಲೆನ್ಸ್ ಈಗ ನಮ್ಮ ವ್ಯಾಲೆಟಲ್ಲಿ ಇದೆ. ಸೊ ಈಗ ನನಗೆ ಬೇಕಾಗಿರೋದು, ನಾನು ಅವಾಗಲೇ ಹೇಳ್ದಂಗೆ 645 ರೂಪಾಯಿ ನನಗೆ ಬೇಕು. ಸೊ ಈಗ ಯಾವ ರೀತಿ ನಾನು ರೀಚಾರ್ಜ್ನ ಮಾಡುವಂಥದ್ದು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ನ ನಾನು ಪೇ ಮಾಡುವಂಥದ್ದು. ಸೊ ಈಗ ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೀಚಾರ್ಜ್ ಅಂಡ್ ಯುಟಿಲಿಟಿ ಅಂತ ಇದೆ ನೋಡಿ. ಸೊ ಈ ಒಂದು ರೀಚಾರ್ಜ್ ಯುಟಿಲಿಟಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೀಪೇಡ್ ರೀಚಾರ್ಜು, ಪೋಸ್ಟ್ ಪೇಡು, DTH ರೀಚಾರ್ಜು, ಸೊ ಎವ್ರಿಥಿಂಗ್ ನೀವು ಬೇಕಾದ್ರೆ ಎಲ್ಲನೂ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡಿದ್ಮೇಲೆ ಸೆಲೆಕ್ಟ್ ಸರ್ವಿಸ್ ಅಂತ ಕೇಳುತ್ತೆ. ಸೆಲೆಕ್ಟ್ ಸರ್ವಿಸಲ್ಲಿ ಈಗ ಸುಮಾರು ಆಲ್ ಓವರ್ ಇಂಡಿಯಾ ಎಷ್ಟೆಲ್ಲ ಎಲೆಕ್ಟ್ರಿಸಿಟಿ ಸರ್ವಿಸಸ್ ಇದೆ ಎಲ್ಲದೂ ಕೂಡ ಇಲ್ಲಿ ಶೋ ಆಗುತ್ತೆ. ಸೊ ಈಗ ನನಗೆ ಬೇಕಾಗಿರೋದು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಓಕೆ, ಸೆಲೆಕ್ಟ್ ಮಾಡಿದ್ದೀನಿ. ಈಗ ಎಂಟರ್ ಕನ್ಸ್ಯೂಮರ್ ನಂಬರ್ ಅಂತ ಕೇಳ್ತಾ ಇದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಕನ್ಸ್ಯೂಮರ್ ನಂಬರ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಕಿದ್ರೆ ಓಕೆ ಫೈನ್. ಸೊ ಕನ್ಸ್ಯೂಮರ್ ನಂಬರ್ನ ಎಂಟ್ರಿ ಮಾಡಿ, ಬಿಲ್ ಅಮೌಂಟ್ ಎಂಟ್ರಿ ಮಾಡಿ 645 ರೂಪಾಯಿ. ಸೊ 645 ಎಂಟ್ರಿ ಮಾಡಿ, ಸೊ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಕೊಡೋಣ. ಸೊ ಕನ್ಫರ್ಮ್ ಬಿಲ್ ಅಂತ ಕೇಳ್ತಾ ಇದೆ. ಸ್ನೇಹಿತರೆ, ನಿಮಗೆ ರೀಚಾರ್ಜ್ಗೆ ಮತ್ತು DTHಗೆಲ್ಲ ನಿಮಗೆ 2% ಡಿಸ್ಕೌಂಟ್ ಸಿಗುತ್ತೆ. ಬಟ್ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ಬೇರೆ ಇನ್ನೊಂದು ಯಾವುದೇ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. ಬಟ್ ಸರ್ವಿಸ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಬಿಲ್ ಆಗುತ್ತಾ ಅಥವಾ ಹೇಗೆ ಅಂದ್ಬಿಟ್ಟು ನಿಮ್ಗೊಂದು ಕಂಪ್ಲೀಟೆಡ್ ಅಂತ ಒಂದು ಮೆಸೇಜ್ ಬಂತು ನೋಡಿ. ಈಗ ನೋಡ್ತಾ ಇರ್ಬೋದು. ಸೊ ನಂಬರು ಮತ್ತು ಬಿಲ್ ಅಮೌಂಟು, ಸೊ ರೆಡೀಮ್ ಪಾಯಿಂಟ್ಸು ಮತ್ತು ಆಕ್ಟಿವೇಶನ್ ವ್ಯಾಲೆಟಿಂದ 645 ರೂಪಾಯಿ. ಸೊ ಇದು ನಿಮಗೆ ಬಿಲ್ ಸ್ಟೇಟಸ್ಸು ಬಂದು ನಿಮಗೆ ಇದಾಗಿದೆ. ಓಕೆನಾ? ಸೊ ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಇಟ್ಕೋಬೋದು, ಅಥವಾ ನೀವು ಮೆನು ಆಪ್ಷನ್ಗೆ ಹೋಗಿ ಬಂದು ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ನಿಮ್ಮ ಒಂದು ಆಕ್ಟಿವೇಶನ್ ವ್ಯಾಲೆಟಲ್ಲಿ ನಿಮಗೆ ಅಮೌಂಟ್ ಬಂದು ಮೈನಸ್ ಆಗಿದೆ, ಇನ್ನು ರಿಮೈನಿಂಗ್ ಅಮೌಂಟ್ ಬಂದು ಅಲ್ಲಿ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಸ್ನೇಹಿತರೆ ನೀವು ಎಲೆಕ್ಟ್ರಿಸಿಟಿ ಬಿಲ್ನ ಪೇ ಮಾಡ್ಬೋದು. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ, ನಿಮಗೆ ಮಾಹಿತಿ ಕೂಡ ಸಿಗುತ್ತೆ. ಸೊ ಕರ್ನಾಟಕದಲ್ಲಿ ನಾವು ಇವತ್ತು ಈ ಒಂದು ಡ್ರೀಮ್ ಹಂಟರ್ಸ್ ಟೀಮ್ನ ಮುಖಾಂತರ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಕೈ ಜೋಡಿಸಿ. ಸೊ ಈ ಒಂದು ರೆವಲ್ಯೂಷನ್ನಲ್ಲಿ ಸೊ ನಿಮ್ಮೆಲ್ಲರೂ ಕೂಡ ಬೆಳೀತಾ, ಸೊ ಬೇರೆಯವ್ರನ್ನೂ ಕೂಡ ಬೆಳೆಸ್ತಾ, ನೀವು ಕೂಡ ಬೆಳೀತಾ, ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ, ಸೊ ಒಟ್ಟಿಗೆ ಗೆಲ್ಲೋಣ. ಸೊ ಥ್ಯಾಂಕ್ ಯು ಸೋ ಮಚ್.